ಕೊರೋನಾ ಎಂಬ ಮಹಾಮಾರಿ ನನ್ನ ಮನೆಗೆ ನುಗ್ಗಿ ನನ್ನ ತಂದೆ ತಾಯಿಗಳನ್ನು ಕಿತ್ತುಕೊಂಡು ಹೋಯಿತು. ಅಲ್ಲಿಂದ ಇಲ್ಲಿವರೆಗೂ ಕಷ್ಟಪಟ್ಟು ಓದಿ ವಿದ್ಯಾವಂತಳಾಗಿ ಪದವೀಧರಳಾಗಬೇಕೆಂಬ ಆಸೆ ನನ್ನಲ್ಲಿ ಮನೆ ಮಾಡಿಕೊಂಡಿದೆ. ಆದರೆ ಆ ಕನಸೆಲ್ಲ ನಿರಾಸೆಯಾಗುವ ಹಂತಕ್ಕೆ ಬಂದು ತಳ್ತಿದೆ. ತಂದೆ, ಈ ನಿನ್ನ ಮಗಳನ್ನು ರಕ್ಷಿಸುವ ಭಾರ ನಿನ್ನೆ ಕೂಡಿದೆ ನನ್ನಪ್ಪ. ಪರಿಮಳ, ನಿನ್ನ ಸೌಂದರ್ಯಕ್ಕೆ ಸರಿ ಸಾಟಿಯಾದ ಹೆಣ್ಣು ಯಾರೂ ಇಲ್ಲ ಈ ಜಗದಲ್ಲಿ. ನಾ ಮೆಚ್ಚಿದೆ. ಸೂಪರ್ ಸೂಪರ್ ಪರಿಮಳ. ನನ್ನನ್ನು ಮೆಚ್ಚಿ ಹುಚ್ಚನಾಗಬೇಡ. ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೊಳ್ಳೋ ಮರ್ಕಟ ಜಾತಿಯವನೇ. ನನ್ನ ಮನೆಗೆ ಬಂದ ಕಾರಣ ನಿನ್ನ ತಂದೆ ನನ್ನಿಂದ 7 ಲಕ್ಷ ರೂಪಾಯಿ ಹಣ ಪಡೆದು ನಿನ್ನ ಸ್ಕೂಲು ಕಾಲೇಜಿಗೆ ಅಂತ ಪಡೆದಿದ್ದಾನೆ. ಈ ಮನೆ ಬರೆದು ಕೊಟ್ಟಿದ್ದಾನೆ ನನಗೆ. ಅದಕ್ಕೆ ಹಣ ವಸೂಲಿ ಮಾಡಲು ಬಂದಿದ್ದೇನೆ. ನೋಡಿ ಶ್ರೀಮಂತ್ರೆ, ನನ್ನ ತಂದೆಯವರು ನಿಮ್ಮ ಹತ್ರ ಹಣ ಸಹಾಯ ಮಾಡಿರಬಹುದು. ಆದ್ರೆ ಆ ಸಾಲವನ್ನು ತೀರಿಸಲಿಕ್ಕೆ ನನಗೂ ಸ್ವಲ್ಪ ಅವಕಾಶ ಬೇಕು. ಯಾಕಂದ್ರೆ ಈಗ ನನ್ನ ಹತ್ರ ಹಣ ಇಲ್ಲವಲ್ಲ. ನಿನ್ನಲ್ಲಿ ಹಣ ಇಲ್ಲ ಅಂದ್ರೆ ನಾ ಕೇಳೋದಿಲ್ಲ. ಈ ಮನೆ ಮಾರಿಕೊಡು, ಇಲ್ಲ ನಿನ್ನ ಮೈ ಮಾರಿಕೊಡು. ಒಂದೇ ಒಂದು ಸಾರಿ ನನ್ನ ಒಳಗ್ಬಿಡು. ಜೀವನ ಇರುವ ತನಕ ಅಮರ ಪ್ರೇಮಿಗಳಾಗಿ ಬಿಡೋಣ. ನಾನು ಈ ಮನೆ ಮಾರೋದು ಇಲ್ಲ. ಇನ್ನು ನಿನ್ನಂತವರಿಗೆ ಕೈ ಆಸರೆ ನೀಡುವ ಹೆಣ್ಣು ನಾನಲ್ಲ. ನೋಡು, ಚಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲತ್ತೆ ಪೆಟ್ಟನ್ನು ಹಾಗೆ. ಈ ಮಾತನ್ನ ಅರ್ಥ ಮಾಡ್ಕೊಂಡ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನೋಡು ತಂಗಿ, ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬಾರ್ದವ ಜಗಳ ತಂದ ಅಂತ ಜಗಳ ಆಡಕ್ ಬಂದಿಲ್ವಾ ಇಲ್ಲಿ? ನಿನಗ ಒಳ್ಳೇದು ಮಾಡಾಕ ಬಂದಾರ. ನೀ ಏನಾರ ನಮ್ಮ ದಣಿ ಹೇಳ್ದಂಗೆ ಕೇಳಿದ್ರ ಯಾಕೆ ಕೈಲಾಸನ ಕಡ್ದು ಬಂದು ನಿನ್ನ ಕಾಲ್ ಕೆದ್ದು ಬಿದ್ದಿರ್ತದ್ವಾ ಯವ್ವ. ನಿನ್ನ ತೂಗೋ ಮಂಚದ ಮ್ಯಾಗಿಟ್ಟು ತೂಗುತ್ತಾರ ನಮ್ಮ ದಣಿಯರ. ಗೀತಾಪತಿ, ಇನ್ನೊಂದು ಸಾರಿ ಇದೇ ಮಾತನ್ನು ಇವಳಿಗೆ ಹೇಳಿಬಿಡು. ಒಂದು ಸಾರಿ ಏಕೆ, 100 ಸಾರಿ ಹೇಳಿದ್ರು ನನ್ನ ಉತ್ತರ ಇದೇ ಆಗಿರುತ್ತೆ. ಸ್ವಲ್ಪ ದಿನ ಟೈಮ್ ಕೊಡಿ, ನಿಮ್ಮ ಹಣವನ್ನು ಖಂಡಿತವಾಗ್ಲೂ ಮುಟ್ಟಿಸ್ತೀನಿ. ಟೈಮ್ ಕೊಟ್ಟಾಗಿದೆ, ಅವಧಿ ಮುಗಿದಿದೆ. ಮತ್ತೆ ಮತ್ತೆ ಮರಳಿ ಅವಕಾಶ ಕೊಡಲು ನೀನೇನು ನನ್ನ ಸೋದರತ್ತೆಯ ಮಗಳಲ್ಲ. ಇಲ್ಲ ಮಾಡ್ಕೋತೀಯ, ಮಾಡ್ಕೋ ಹೋಗ್. ಒಂದ್ ವೇಳೆ ಒಂಟಿ ಹೆಣ್ಣನ್ನ ಈ ರೀತಿ ತಡೆದಿದ್ಯಾ ಆದ್ರೆ, ಬಾಜಿ ಬಂದ ಹಾಗೆ ಮಾತನಾಡಿದ್ಯಾ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒತ್ತು ಒಳಗೆ ಹಾಕಿಸ್ಬೇಕಾಗುತ್ತೆ. ಗಣ್ಯರ, ನಾವ್ ಇವತ್ತು ಇಬ್ಲಾರು ಬರೋ ಹೊತ್ತಿನ್ಯಾಗ ಅಲ್ಲಿ ದಾರ್ಯಾಗ ಒಂದು ಬೆಕ್ಕಡ್ಡು ಹೋತ್ರಿ ಅಪ್ಪ. ನನಗ ಅವಾಗ ಸಂಶಯ ಬಂದಿತ್ರಿ ಅಪ್ಪ, ಹೋಗೋ ಕೆಲ್ಸ ಏನೋ ಎಡವಟ್ಟಾಗತಿ ಅಂತ. ತಂಗಿ, ದುಡ್ಡು ಬೇಕಾರ ಇನ್ನೂ 1-2 ದಿನ ಬಿಟ್ಟು ಕೊಡುವ. ಆದ್ರ ಪೊಲೀಸರ ಸುದ್ದಿ ಮಾತ್ರ ಎತ್ಕೊಡವ. ಅವ್ರ ಕಚ್ಚಿ ಬಿಚ್ಚಿ ಉಚ್ಚಿ ಬರತನ ಹೊಡಿಸ್ಯಾರ. ಅದಕ್ಕ ಪೊಲೀಸರ ಹೆಸರು ಕೇಳಿ ನಂಗೆ ಒಂದ್ ಸ್ವಲ್ಪ ಭಯ ಆಕತಿ. ಅದಕ್ಕ ಕಿದಾಪತಿ, ಈ ಚಿನಾಲಿ ಹೆಣ್ಣು ಎಷ್ಟೇ ಚೀರಾಡಿ ಕೂಗಾಡಿ ಕಾನೂನು ಮಾತನಾಡಿದ್ರು, ಆ ಕಾನೂನನ್ನೇ ನನ್ನ ಕೈ ಚೀಲದಲ್ಲಿ ಇಟ್ಟುಕೊಂಡು ಓಡಾಡೋ ಮಗ ನಾನು. ಅಂದಾಗ ಇವಳಿಗೆ ಹಂಚುವುದೇ. ಮೊದಲು ಹಣ ಕೊಡ್ಬೇಕು, ಇಲ್ಲ ಮನೆ ಕಾಲ್ ಮಾಡ್ಬೇಕು. ಈ ಮನೆ ಮಾರಿ ನಾವು ಹಣ ಮುಟ್ಟಿಸ್ಕೊಳ್ಳೋಣ. ಸಾವುಕಾರ, ಮನೆ ಮಾರಿ ಹಣ ವಸೂಲಿ ಮಾಡೋದಕ್ಕೆ ಈ ಮನೆ ವಾಸಸ್ಥಳದ ನನ್ನ ಸಹಿ ಬೇಕು. ಆ ಸಹಿ ಇಲ್ದೆ ಅದ್ ಹೇಗ ಮನೆ ಮಾರ್ತೀಯೋ, ಈ ಮನೆನ
ಕೊಂಡುಕೊಳ್ತಾರೋ ನಾನು ನೋಡ ಬಿಡ್ತೀನಿ. ಯಾವಲ್ಲಿ ಅವನು ಕೊಂಡುಕೊಳ್ಳೋನು? ಏಯ್! ಸೊಕ್ಕಿನ ಹೆಣ್ಣೆ! ಈ ಶ್ರೀಮಂತ ಸಿಂಹ ಸುತ್ತಲೂರಿನ ಸರ್ಕಾರ, ಈ ಊರ ಜಮೀನ್ದಾರ್ ಕಾಳಿಂಗರಾಯನಿಗೆ ಸವಾಲ್ ಹಾಕ್ಬೇಡ್ರೆ. ಬಡಿವಾರದ ಹೆಣ್ಣೆ, ನಾನು ಕೈ ಮುಗಿದು ಕೇಳಿಕೊಂಡೆ ಕರುಣೆ ತೋರಿಸ್ತೇನೆ. ಇಲ್ಲ ಅಂದ್ರೆ ಕೈ ಹಿಡಿದ ಮೇಲೆ ಹೊತ್ತದ ಬಿಟ್ಟ ನನ್ನ ಗುಡುಗು ಸಿಡಿಲುಗಳ ಆರ್ಭಟಕ್ಕೆ ಏನರೇ ನಡುಗುತ್ತಿರುವಾಗ ನೀನ್ ಯಾವ ಲೆಕ್ಕ? ಅಷ್ಟ್ರಾಲ್ ಒಂದು ಹೆಣ್ಣು ನಿನ್ನ ಮಾತಿಗೆ ಅಂಜುವುದೇ? ಬರ್ಮ್ಯಾ, ಏ ಬರ್ಮ್ಯಾ, ದೊಡಿ, ನನ್ನನ್ನು ಇಲ್ಲಿಗೆ ಕರೆತರಲು ಕಾರಣವೇನು? ಮೊದಲು ಇವಳನ್ನು ಈ ಮನೆಯಿಂದ ಹೊರದಬ್ಬಿ ಬಿಡು. ನೀವು ಅಪ್ಪಣೆ ಕೊಟ್ರೆ ಮುಗೀತು. ಚಿಟ್ಟೆ ಹೊಡೆದಲ್ಲಿ ಮುಗಿಸ್ಬಿಡ್ತಾನೆ ಈ ಕೆಲಸನ. ಏ ಹುಡುಗಿ, ನೀನಾಗಿ ಅವರು ಹೋಗ್ತಾ ಇಲ್ಲ. ನಾನೇ ನಿನ್ನ ಮೈ ಮುಟ್ಟಿ ಹಾಕ್ಲು. ಬೇಡಿ ಬೇಡಿ ಶ್ರೀಮಂತ್ರಿ, ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ಮೊದಲೇ ತಂದೆ ತಾಯಿಲ್ದ ಅನಾಥಳು ನಾನು. ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರೆ ನಾನು ಎಲ್ಲಿಗೆ ತಾನೇ ಹೋಗ್ಬೇಕು? ಇದು ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಸಾಧ್ಯವಿಲ್ಲ. ನಿನ್ನ ಕಣ್ಣೀರಿಗೆ ಬೆಣ್ಣೆಯಂತೆ ಕರಗುವುದಿಲ್ಲ ಈ ಕಲ್ಲು ಹೃದಯದ ಕಾಳಿಂಗರಾಯನ ಮನ. ಊರ್ಮಿಳ, ಕಾಲ ಇನ್ನು ಮಿಂಚಿಲ್ಲ. ನೀನು ಒಂದೇ ಒಂದು ಸಾರಿ ಅವಕಾಶ ಕೊಡ್ರೆ ಕಾಳಿಂಗರಾಯ, ನೀನು ಈ ಅಬಲೆಗೆ ಮಾಡುತ್ತಿರುವ ಅನ್ಯಾಯ ಸರಿಯಲ್ಲ. ಪಾಪ, ತಂದೆ ತಾಯಿಗಳನ್ನು ಕಳೆದುಕೊಂಡು 3 ತಿಂಗಳು ಕೂಡ ಆಗಿಲ್ಲ. ನೀನು ಒಪ್ಪಿಗೆ ಕೊಟ್ಟರೆ ಏನೇ ವ್ಯವಹಾರ ಇದ್ರೂ ನಾನು ಸರಿಪಡಿಸುತ್ತೇನೆ. ಸರಿಪಡಿಸಬೇಕು. ಓಹೋ, ಕಲಿಯುಗದ ಧರ್ಮರಾಯ ಆಗಬಹುದು. ಗ್ಯಾರಂಟಿ ಯಾರಪ್ಪ ಯಜಮಾನ? ನಾನೇ ಗ್ಯಾರಂಟಿ. ಒಂದು ವೇಳೆ ಮಾತು ತಪ್ಪಿದ್ರೆ ನಾಳೆಯನ್ನೇ ಕತ್ತರಿಸಿಕೊಳ್ಳುತ್ತೇನೆ. ಆಗಬಹುದು. ಹಾ ಸೋಮನಾಥ್, ಇನ್ನೊಂದು ವಿಷಯ. ನಿನ್ನಳಿಯ ಶೇಖರ್ ಪದೇ ಪದೇ ನಮ್ಮ ಜಮೀನಿನ ವಿಷಯದಲ್ಲಿ ಕಾಲು ಕೆದರಿ ಜಗಳಕ್ಕೆ ಬಂದ್ರೆ ನಾನು ಮನುಷ್ಯನಲ್ಲ, ಸರ್ಪ. ಕೆರಳಿದ ಕಾಳಿಂಗ ಸರ್ಪ. ಎಚ್ಚರಿಕೆ ಕೊಟ್ಟು ಹೇಳ್ಬಿಡ ಅವನಿಗೆ. ಇಲ್ಲ ಅಂದ್ರೆ ಮುಂದಾಗುವ ದುರಂತಕ್ಕೆ ನೀನೇ ಕಾರಣ ಆಗ್ತೀಯಾ. ಎಚ್ಚರ. ನೀನು ಆ ವಿಷಯಕ್ಕೆ ಎತ್ತಬೇಡ. ಸಂದರ್ಭ ಬರಲಿ, ನಾನೇ ವಿಚಾರಿಸಿಕೊಳ್ಳುತ್ತೇನೆ. ಬರ್ಮ್ಯಾ, ಸೀತಾಪತಿ, ಇವರಿಗೆಲ್ಲ ಒಂದು ಅವಕಾಶ ಕೊಟ್ಟಾಗಿದೆ. ನಡೆಯಿರು, ಹೋಗೋಣ. ಇವ್ರಿಗೊಂದು ಅವಕಾಶ ಕೊಟ್ಟು ನೋಡೋಣ. ನೋಡಮ್ಮ, ನಿನ್ನ ಕಷ್ಟಕ್ಕೆ ನಾನು ಸಹಾಯ ಮಾಡಿದರೆ ನನ್ನ ಕಷ್ಟಕ್ಕೆ ಆ ದೇವರು ಆಶ್ರಯವಾಗಿ. ನೋಡಿ ಯಜಮಾನ್ರಿ, ಸರಿಯಾದ ಸಮಯಕ್ಕೆ ಬಂದು ಆಪತ್ಕಾಲದಲ್ಲಿ ಇದ್ದ ನನ್ನನ್ನು ಕಾಪಾಡಿದ್ರಿ. ಈ ನಿಮ್ಮ ಉಪಕಾರವನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಇದನ್ನು ಆಮೇಲೆ ಹೇಳುತ್ತಿರುವೆಂತೆ. ನಿನ್ನ ಕಷ್ಟಕ್ಕೆ ನಾನು ಸಹಾಯ ಮಾಡಿದರೆ ನನ್ನ ಕಷ್ಟಕ್ಕೆ ಆ ದೇವರು ಆಶ್ರಯವಾಗಿದ್ದೇ ಇರುತ್ತಾನೆ ಎಂಬ ನಂಬಿಕೆಯಿಂದ ಮುನ್ನಡೆಯುತ್ತಿದ್ದೇನೆ. ನನ್ನದು ಒಂದು ಆಸೆ ಈಡೇರಿಸಿಕೊಡುವ ತಾಯಿ. ಹೇಳಿ, ಅದ್ಯಾವ ಮಾತು ಅಂತ? ಖಂಡಿತವಾಗ್ಲೂ ಈಡೇರಿಸ್ಕೊಡ್ತೀನಿ, ಹೇಳಿ. ಈತ
ಮದುವೆ ಕಾರ್ಯ ನಡೆಯಬೇಕಿತ್ತು. ಆದರೆ ಯಾಕೆ ಮದುವೆ ಮುಂದುವರಿಲಿಲ್ವೇ? ಮದುವೆಯಲ್ಲಿ ಏನಾದರೂ ವಿಘ್ನ ಬಂದಿದೆ? ಹೇಳಿ ಯಜಮಾನ್ರೆ. ಹೌದಮ್ಮ, ತಾಳಿ ಕಟ್ಟಿಸಿಕೊಂಡು ಅಕ್ಷತೆ ಹಾಕಿಸಿಕೊಳ್ಳಬೇಕೆಂದ ಹೆಣ್ಣು ಬೇರೊಬ್ಬ ಪರಪುರುಷನ ಜೊತೆ ಮನೆ ಬಿಟ್ಟು ಹಿರಿಯರಿಗೆ ಹೇಳದೆ ಓಡಿ ಹೋಗಿದ್ದಾಳೆ. ಆ ಸಂಬಂಧ ಮುರಿದು ಬಿದ್ದಿತು. ಎರಡೂ ಸಂಸಾರ ಕಣ್ಣೀರಿಳಿಸುವಂತಾಗಿದೆ. ನೀನು ಒಪ್ಪಿಗೆ ಕೊಟ್ಟರೆ ನಾಳೆಯ ಮಿತಿಯಲ್ಲಿಗೆ ನಿನಗೂ ನನ್ನಳಿಯ ಶೇಖರನಿಗೂ ಬಲಿ ವಿಜೃಂಭಣೆಯಿಂದ ಮದುವೆ ಕಾರ್ಯ ನನ್ನನ ಸ್ಥಾನದಲ್ಲಿ ನಿಂತು ನಾನೇ ಮಾಡುತ್ತೇನಮ್ಮ, ನಾನೇ ಮಾಡುತ್ತೇನೆ. ಯಜಮಾನ್ರೆ, ಇದೇನು ಹೇಳ್ತಿದ್ರಿ ನೀವು? ನಂದಿನ್ನು ಡಿಗ್ರಿ ಮುಗ್ದಿಲ್ಲ. ಮುಗಿದ ಮೇಲೆ ವಿಚಾರ ಮಾಡೋಣ ಹಿರಿಯರೇ. ಹೌದಮ್ಮ, ನಿಜವನ್ನೇ ಹೇಳ್ತಿರುವೆ. ಹೌದಮ್ಮ, ಮದುವೆ ಆದರೂ ಕೂಡ ನಿನ್ನ ಓದಿಗೆ ತೊಂದರೆ ಮಾಡೋದಿಲ್ಲ. ಮದುವೆ ಆದರೂ ನಿನ್ನ ಓದನ್ನು ಮುಂದುವರಿಸಬಹುದು. ಎಷ್ಟೇ ತಬ್ಬಲಿ ಮಗಳಾದ ನೀನು ಈ ಧರ್ಮ ತುಂಬಿದ ಮನೆಗೆ ಸೊಸೆಯಾಗಿ ಬಂದು ಅಡಿಯಿಡಮ್ಮ, ಅಡಿಯಿಡು. ನನ್ನ ಮಿತ್ರನ ಮಗಳಾದ ನೀನು ಸೊಸೆಯಾಗಿ ಬಂದು ಅಡಿಯಿಡಮ್ಮ, ಅಡಿಯಿಡು. ಇವು ನಿನ್ನ ಕೈಯಲ್ಲ, ಕಾಲಂತ ಹಿಡಿದು ಯಜಮಾನ್ರೆ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನನ್ನನ್ನು ಸಿಲುಕಿಸ್ತಿದ್ದೀರಿ. ಅಯ್ಯೋ ಭಗವಂತ, ಈಗ ನಾನೇನು ಮಾಡಲಿ? ಒಂದು ಕಡೆ ಉಪಕಾರ ಮಾಡದು ಇವರನ್ನ ಮಾತನ್ನ ತಿರಸ್ಕರಿಸ್ಲ, ಇಲ್ಲ ಒಪ್ಪಿಕೊಂಡು ನನ್ನ ಆತ್ಮಕ್ಕೆ ನಾನೇ ದ್ರೋಹ ಮಾಡಿಕೊಳ್ಳ? ಅದೇನೇ ಆಗ್ಲಿ ಭಗವಂತ, ನಿನ್ನ ನಿರ್ಣಯ ಹೇಗಿದೆಯೋ ಹಾಗೆ ಆಗ್ಲಿ. ಆಯ್ತು ಹಿರಿಯರೇ, ಈ ನಿಮ್ಮ ಮಾತಿಗೆ ನಾನು ಒಪ್ಕೊಂಡಿದ್ದೇನೆ. ಹಾಗಾದರೆ ನಾನು ಮುಂದಿನ ಕಾರ್ಯಕ್ಕೆ ಎಲ್ಲ ಏರ್ಪಾಡು ಮಾಡಿಕೊಳ್ಳಲಿ. ತೆಗೆದುಕೊಳ್ಳಮ್ಮ. ಈ ಚಿನ್ನಾಭರಣವನ್ನು ಅಲಂಕರಿಸಿಕೊಂಡು ಮದುವೆ ಮಂಟಪಕ್ಕೆ ರೆಡಿಯಾಗಿ ಮದುಮಗಳಂತೆ ನಲ್ಲಿ ನೆಲೆಯುತ್ತಾ ಬಾರಮ್ಮ, ನಲ್ಲಿ ನೆಲೆಯುತ್ತಾ ಬಾ. ನಂಗಲ್ಲ ಯಾರು ಕೆಂಪಿಲ್ಲ, ಏನು ಹೇಳ್ತಿಲ್ಲ, ನಾನು ಕೇಳುತ್ತಿಲ್ಲ. ಯಾರೇ ಸುಡಲಿ ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಗಂಧ ಬರುವುದಿಲ್ಲ. ಊರ್ಮಿಳಾ, ಊರ್ಮಿಳಾ, ಐ ಆಮ್ ಸಾರಿ ಊರ್ಮಿಳಾ. ಅನ್ಯತಾ ಭಾವಿಸಬೇಡ. ನಮ್ಮ ಚಿಕ್ಕಪ್ಪ ಕಾಳಿಂಗರಾಯ ಈ ಊರಿನ ಜಮೀನ್ದಾರ. ನಾನೀಗ ಅವನ ಅಧೀನಲ್ಲಿದ್ದೇನೆ. ಅವನು ಹೇಳಿದಂತೆ ಕೇಳಬೇಕು ಅಷ್ಟೇ. ಬಟ್ ನಿನ್ನ ಕಣ್ಣೀರು ಒರೆಸಲು ನಾನು ಬರಬೇಕಾಗಿತ್ತು. ಆದ್ರೆ ಏನು ಮಾಡುದು? ನನ್ನ ಕೆಲಸದ ನಿಮಿತ್ತವಾಗಿ ಬೆಂಗಳೂರಿಗೆ ಹೋಗಿರುವುದರಿಂದ ಬರುವುದಕ್ಕೆ ಆಗಲಿಲ್ಲ. ಪ್ಲೀಸ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಪ್ಲೀಸ್. ಊರ್ಮಿಳಾ, ಈ ನಿನ್ನ ಹೃದಯದ ಹಿಸ್ಟರಿಯಿಂದ ನನ್ನನ್ನು ತೆಗೆದು ಹಾಕಬೇಡ ಪ್ಲೀಸ್. ನೀವು ಹೇಳಿದ ಮಾತನ್ನ ನಂಬಬಹುದಾಗಿತ್ತು. ಆದ್ರೆ ಈ ಮಾತನ್ನ 2 ದಿನದ ಹಿಂದೆ ಹೇಳಿದ್ರೆ ಖಂಡಿತವಾಗ್ಲೂ ನಂಬ್ತಿದ್ನೋ ಏನೋ. ಆದ್ರೆ ಬಸ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈಗ ನೀವ್ಯಾರು, ನಾನ್ಯಾರು? ನೀನ್ಯಾರು, ನಾನ್ಯಾರ? ನೀನಾರು ನಾನ್ಯಾರು ಅಂತ ಪ್ರಶ್ನಿಸಿದರೆ ನಾವಿಬ್ಬರು ಕಾಲೇಜಿನಲ್ಲಿ ಕಾಲು ಜಾರಿದ ಅಮರ ಪ್ರೇಮಿಗಳು ಅಂತ ಈ ಸಮಾಜದ ಜನತೆಗೆ ತಿಳಿಸಿ ಹೇಳುವ ಅಗತ್ಯ ನನಗಿಲ್ಲ ಅಂತ ಹೇಳಿದ್ಯಾ? ನೋಡು ನೀಲಕಂಠ, ಹದಿಹರಿಯದ ವಯಸ್ಸಿನಲ್ಲಿ ನಾವಿಬ್ರು ಕೈ ಹಿಡಿದು ಕುಣಿದಾಡಿದ್ದು ನಿಜ, ಪಾರ್ಕ್ನಲ್ಲಿ ಕಣ್ಣು ಮುಚ್ಚಲೆ ಆಡಿದ್ದು ನಿಜ. ಆದ್ರೆ ಅದೇ ರೀತಿ ಮುಂದುವರಬೇಕಂತ ರೂಲ್ಸ್ ಏನು ಬರೆದಿಲ್ವಲ್ಲ. ಮೇಲಾಗಿ ನಿನ್ನ ಕೈ ಹಿಡಿದು ಬಾಳುವಕ್ಕೆ ನನಗೆ ಮನಸ್ಸು ಇಲ್ಲ. ಈಗಾಗಲೇ ಶೇಖರ್ ಎಂಬ ಪರಪುರುಷನಿಂದ ನನ್ನ ಕೊಳಗೆ ತಾಳಿ ಕಟ್ಟಿಸಿಕೊಳ್ಬೇಕಾದ ಸಿದ್ಧಳಾಗಿದ್ದೇನೆ. ದಯವಿಟ್ಟು ನನ್ನ ಮೇಲೆ ಪ್ರೀತಿಯನ್ನ ಮರೆತು ಬಿಡು. ನನ್ನ ಹೊಟ್ಟೆ ಉರಿಯುವ ಹಾಗೆ ಮಾತನಾಡಿ ನನ್ನ ಹೊಟ್ಟೆ ಉರಿಸಬೇಡ. ನಿನ್ನನ್ನು ಮರೆಯುವ ಜಾಯಮಾನದವನಲ್ಲ ಈ ನೀಲಕಂಠ. ಆದರೆ ನಿನ್ನ ಮೇಲಿನ ಆಸೆ ಅತಿಯಾಗಿ ನಿನ್ನ ಸಂಸಾರದಲ್ಲಿ ಹುಳಿ ಹಿಂಡುವ ಮಹಾನ್ ಕಳನಾಯಕ ನಾನಾಗಲಾರೆ. ಒಂದು ವೇಳೆ ನಿನ್ನ ಸಂಸಾರದಲ್ಲಿ ಒಡಕ ಹುಟ್ಟಿ
ನೀನೇ ನಿನ್ನ ಗಂಡನೊಂದು ತ್ಯಜಿಸಿ ನನ್ನ ಬಯಸಿ ನನ್ನ ಬಳಿ ಬಂದರೆ ಯಾರಪ್ಪನಿಗೂ ಬಿಡುವುದಿಲ್ಲ. ಖಂಡಿತ ನಿನ್ನನ್ನು ನನ್ನ ಹೃದಯದ ಗೂಡಿನಲ್ಲಿ ಗುಬ್ಬಚ್ಚಿ ಹಾಗೆ ರಕ್ಷಿಸುತ್ತೇನೆ. ಆಗ ಈ ಸಮಾಜ ನನ್ನನ್ನು ಕಥಾನಾಯಕನೆಂದರೂ ಸರಿ, ಖಳನಾಯಕನೆಂದರೂ ಸರಿ, ಐ ಡೋಂಟ್ ಕೇರ್. ಬರುತ್ತೇನೆ. ಈ ಕಲಿಯುಗದಲ್ಲಿ ಕರ್ಮ ತಾಂಡವಾಡುತ್ತಿದೆ. ಧರ್ಮ ದಾರಿಯನ್ನು ತಪ್ಪಿ ದಿಕ್ಕೆಟ್ಟು ನಿಂತಿದೆ. ಒಬ್ಬರನ್ನು ತುಳಿದು ಮತ್ತೊಬ್ಬರು ಬದುಕುವ ಕಾಲವಿದು. ನ್ಯಾಯ ದೇವತೆಗಳ ಮೇಲೆ ಕುರುಡು ಕಾಂಚಾಳ ಕುಳಿತು ಅನ್ಯಾಯ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬಡಿದ ಮರದಂತಾಗಿದೆ. ಅಷ್ಟೇ ಯಾಕೆ, ಹೆಣ್ಣಿನ ಮೇಲೆ ಕಾಮ ಎಂಬ ಕಚ್ಚೆ ಹರಿದು ಕಾಮಾಂಧರ ಅತ್ಯಾಚಾರಕ್ಕೆ ನಲಿಗೆ ಹೋಗುತ್ತಿವೆ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ. ಇನ್ನು ಜಗತ್ತಿಗೆ ಅನ್ನ ಕೊಡುವ ರೈತನ ಮೇಲೆ ರಾಜಕೀಯ ಎಂಬ ರಾಕ್ಷಸರು ರಕ್ತ ಹಿರುತ್ತಿರುವಾಗ ಬಳಲಿ ಬೆಂಡಾಗಿ ಹೋಗಿದೆ ಈ ನಮ್ಮ ಭಾರತೀಯ ಬಡ ರೈತನ ಬದುಕು. ಇನ್ನು ನನ್ನ ಚಿಕ್ಕಪ್ಪ ಕಾಳಿಂಗರಾಯನಂತ ದುಷ್ಟ ದುರುಳರ ಕಪಿ ಮುಟ್ಟಿಗೆ ಸಿಲುಕಿ ನರಳಾಡಿ ಗೋಳಾಡಿ ಶಿವನ ಪಾದ ಸೇರಿದ್ದಾರೆ ಎಷ್ಟೋ ಜನ ಮಾನವತರು. ಅವರಿಗೆ ನ್ಯಾಯ ಸಿಗಬೇಕೆಂದರೆ ದುಷ್ಟ ಶಕ್ತಿಗಳ ಅಟ್ಟಹಾಸ ಅಡಗಲೇಬೇಕು. ಆಗಲೇ ನೆಮ್ಮದಿ ನೆಲೆಯಾಗುವುದು ಈ ಭಾರತಾಂಬೆಯ ಮಡಿಲು. ಈ ಸಮಾಜದಲ್ಲಿ, ಈ ಊರಿನಲ್ಲಿ ಸರ್ವದ ಮೋಸದ ಸರ್ವಾಧಿಕಾರಕ್ಕೆ ಸಟ್ಟು ಹೊಡೆದು ಸತ್ಯ ಸಾಮ್ರಾಜ್ಯವನ್ನು ಕಟ್ಟಿ ಈ ಊರಿನಲ್ಲಿ ಕೊಟ್ಟ ಮಾತು ಇಟ್ಟ ಹೆಜ್ಜೆ ತೊಟ್ಟ ಜಲ ಸಾಧಿಸುವವರೆಗೂ ಸಮಾಧಾನವೇ ಇಲ್ಲ ಈ ನೀಲಕಂಠನಿಗೆ. ಬಾರ ಪಾರಾಯಣ ತಂಗಿ ಸಾವಿತ್ರ, ಈತ ನನ್ನ ಪ್ರಾಣತೀತ ರಾಯಣ್ಣ ಅಂತ ತುಂಬಾ ಒಳ್ಳೆಯ ಮನುಷ್ಯ. ರಾಯಣ್ಣ ಅಂದ್ರೆ ಇತಿಹಾಸ ಪುಟದಲ್ಲಿ ಹೆಸರು ಮಾಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣನ? ಖಂಡಿತ ಅಲ್ಲ ಮೇಡಮ್, ನಾನು ಕೂಡ ಒಬ್ಬ ಚಲನಚಿತ್ರ ನಟನಾಗಬೇಕು, ಒಬ್ಬ ದೊಡ್ಡ ಕಲಾವಿದನಾಗಬೇಕೆಂದು ಆಸೆ ಹೊತ್ತು ಅಲೆದಾಡುತ್ತಿದ್ದೇನೆ. ಹೋದರೆ ನಮ್ಮ ತಂದೆ ತಾಯಿಯವರು ರಾಯಣ್ಣ ಅಂತ ಹೆಸರಿಟ್ಟಿದ್ದಕ್ಕೆ ಈ ಸಮಾಜದಲ್ಲಿ ಬಂಡಕೋರ ತಲೆ ಕತ್ತರಿಸಲು ಖಡ್ಗ ಹಿಡಿಯುವ ಕೈಯಲ್ಲಿ ಈ ಕೊಡ್ಲಿಯನ್ನು ಹಿಡಿದುಕೊಂಡು ಬಂದಿರುವೆ.
ನಾನೊಬ್ಬ ನಿರುದ್ಯೋಗಿ. ಹೋ ಶೇಖರ್, ನಿನ್ನ ಲಗ್ನಕ್ಕೆ ಯಾವುದೇ ವಿಘ್ನ ಬಂದಿಲ್ಲ. ನಿನ್ನ ಮದುವೆ ಯಶಸ್ವಿಯಾಗಿ ನಡೆಯುತ್ತೆ ಅನ್ನುವ ವಿಷಯವನ್ನು ಕೇಳಿ ಸಂತೋಷದಿಂದ ಬಂದಿರುವೆ. ನವ ಜೋಡಿಗಳಿಗೆ ಶುಭ ಹಾರೈಸಲು ಹೊಸ ಬಾಳಿನ ಹೊಸಿಲಲ್ಲಿ ಅಡಿ ಹಿಡಿತಿರುವ ನವ ಜೋಡಿಗಳಿಗೆ ಶುಭವಾಗಲಿ. ಥ್ಯಾಂಕ್ ಯು ರಾಯಣ್ಣ, ಥ್ಯಾಂಕ್ ಯು. ಊಟ ಮಾಡ್ಕೊಂಡೇ ಹೋಗ್ಬೇಕು, ಹಾಗೆ ಹೋಗ್ಬಾರ್ದು. ಮದುವೆಗೆ ಬಂದವರು ಹಾಗೆ ಹೋಗೋರೇನು? ನಾನು ಊಟ ಮುಗಿಸಿಕೊಂಡೇ ಹೋಗೋದು. ನಿನಗೆ ಗೊತ್ತಿಲ್ವೇನು ನಾನು ಮೊದಲೇ ಭೋಜನ ಪ್ರಿಯಕರ ಅಂತ? ಚಿರಂಜೀವಿ ಶೇಖರ್, ಚಿರಂಜೀವಿ ಊರ್ಮಿಳಾ ಇವರ ಶುಭ ವಿವಾಹಕ್ಕೆ ಆಗಮಿಸಿದಂಥವರಿಗೆ ಎಲ್ಲರಿಗೂ ಸ್ವಾಗತ. ವಧುವರರು ಹಾರವನ್ನು ಬದಲಾಯಿಸಿಕೊಳ್ತಾರೆ. ಒಂದೆರಡು ಮೂರು ನಾಲ್ಕು ಐದಾರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ. ಎಲ್ಲ ಬಂದಂಥ ಬೀಗರು ವಧುವರಿಗೆ ಆಯರ್ ಮಾಡಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ವಧುವಿನ ಹೆಸರು ಹೇಳಬೇಕಾಗಿ ವಿನಂತಿ. ಅದಕ್ಕೆ ಒಡಬಿಟ್ಟು ಅಣ್ಣನ ಹೆಸರು ಹೇಳು. ನೀ ಕೇಳೋದು ಹೆಚ್ಚ, ನಾ ಹೇಳೋದು ಹೆಚ್ಚ, ಹೇಳ್ತೀನಿ ಕೇಳು. ದೂರ ನಿಂತು ಕೇಳ್ರಿ ದ್ರೌಪದಿ ಹೆಸರು, ಸರದ ನಿಂತು ಕೇಳ್ರಿ ಸರಸ್ವತಿ ಹೆಸರು, ಕುಂತು ಮಂದ್ಯ ಕೇಳ್ರಿ ತಂದೆ ತಾಯಿ ಹೆಸರು. ನಾನು ಆರತಿ ಮಾಡಿ ಹೇಳ್ತೀನಿ, ನನ್ನ ಗಂಡನ ಹೆಸರು ಶೇಖರ್. ಶೇಖರ, ನೀನು ನಮ್ಮ ತಂಗಿ ಮೇಲೆ ಒಂದು ಒಡಪ ಕಟ್ಟಿ ಹೆಸರೊಂದು ಹೇಳಪ್ಪ. ರಾಯಣ್ಣ, ನನಗೆ ಒಡಪ ಕಟ್ಟಿ ಹೆಸರು ಹೇಳಕ್ ಬರೋದಿಲ್ಲ. ಹೇಳಪ್ಪ, ಹೇಳ. ಆದ್ರೂ ಪ್ರಯತ್ನ ಮಾಡ್ತೀನಿ. ಆಕಾಶದಲ್ಲಿ ಹೊಳೆಯುವು ಪಳಪಳ ನಕ್ಷತ್ರ, ಬೇಸಿಗೆಯಲ್ಲಿ ಬಿಸಿಲಿನ ಜಳ ಜಳ. ನನ್ನ ಹೆಂಡತಿ ಹೆಸರು ಊರ್ಮಿಳಾ. ಸೋಮನಾಥನವರಿಗೆ ನಮಸ್ಕಾರಗಳು. ನಾವು ಈ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಕಮಿಟಿನಲ್ಲಿದ್ದೇವೆ. ನಿಮ್ಮ ಕೈಯಿಂದ ಆದಷ್ಟು ದೇಣಿಗೆಯನ್ನು ಕೊಡಬೇಕಾಗಿ ವಿನಂತಿ. ಸಂತೋಷ್, ಬಾರಪ್ಪ ಇಲ್ಲಿ. ಇವರಿಗೆ ಏನೇನು ಬೇಕು? ಒಂದು 2 ಪೆಂಟಿ ಬೆಲ್ಲ, 1-2 ಪ್ಯಾಕೆಟ್ ಅಕ್ಕಿ, ಮತ್ತೆ ಇನ್ನೇನು ಬೇಕು ಕೊಟ್ಟು ಕಳಿಸ್ತೇನೆ. ಹೋಗಿ ಇವನ ಜೊತೆ. ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ. ಹೊಸ ಹರೆಯದ ನವ ಜೋಡಿಗೆ ಶುಭಾಶಯ. ಮಧುವೆಯಲ್ಲಿ ಬಂದ ಅನುರಾಗದೇನು ಬಂದ ಏನೇಳು ಜನ್ಮದಲ್ಲಿ ತೀರದ ಸಂಬಂಧ. ಮಧುವೆಯಲ್ಲಿ ಬಂದ ಅನುರಾಗದೇನು ಬಂದ ಏನೇಳು ಜನ್ಮದಲ್ಲಿ
ತೀರದ ಸಂಬಂಧ ಸೊಗಸಾದ ಮಾತು ಸೊಗಸಾದ ಊಟ ಸೊಗಸಾದ ಲೋಕವಿರಲಿ ಮನೆ ತುಂಬುವಂತ ನಗು ಚೆಲ್ಲುವಂತ ಮುತ್ತಾದ ಮಗುವು ಬರಲಿ ಸೊಗಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ಲೋಕ ಇರಲಿ ಮನೆ ತುಂಬುವಂತ ನಗು ಚೆಲ್ಲುವಂತ ಮುತ್ತಾದ ಮಗುವು ಬರಲಿ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳ ಕವಿತೆ 101 ವರುಷ ಚೆಲ್ಲಿರಲಿ ಹರುಷ ಬೆಳಗಿರಲಿ ಬಲವಾನತೆ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳ ಕವಿತೆ 101 ವರುಷ ಚೆಲ್ಲಿರಲಿ ಹರುಷ ಬೆಳಗಿರಲಿ ಬಲವಾನತೆ ಸಿರಿತನದ ಸಿಹಿಯು ಬಡತನದ ಕಹಿಯು ನಿಮಗೊಂದು ಒಂದಿರಲಿ ಸಮನಾದ ಪ್ರೀತಿ ತೋರುವುದು ರೀತಿ ಬಿರುಗಾಳಿಯೇನೆ ಬರಲಿ ಸಿಹಿತನದ ಸಿಹಿಯು ಬಡತನದ ಕಹಿಯು ನಿಮಗೊಂದು ಒಂದೇ ಇರಲಿ ಸಮನಾದ ಪ್ರೀತಿ ಬಿರುಗಾಳಿಯೇನೆ ಬರಲಿ ಮದುವೆಯಲ್ಲಿ ಬಂದ ಅನುರಾಗದಾನುಬಂಧ ಏಳು ಜನ್ಮದಲ್ಲಿ ತೀರದ ಸಂಬಂಧ ತೀರದ ಸಂಬಂಧ ತೀರದ ಸಂಬಂಧ ನವ ದಂಪತಿಗಳಿಗೆ ಶುಭವಾಗಲಿ. ಮದುವೆಯಾಗಿ ನನ್ನ ಹತ್ರ ಮಾತಾಡುವಲ್ರ ಅವ್ರು ಬರೀ ಅವ್ರ ಹತ್ರ 3 ತಿಂಗಳು ರೂಢಿ ಆಗ್ಬಿಟ್ಟದಲ್ಲ ನಿಮಗೆ ಮಾತಾಡಿ ಬರೀಲಿ ರೀ ಅಂದ ಹಾಗೆ ನನ್ನೊಂದು ಮಾತಿದೆ ನಡೆಸ್ಕೊಡ್ತೀರಾ ಹಾಗಂತ ಮಾತು ಕೊಡಬೇಕು ಅಗ್ನಿ ಸಾಕ್ಷಿಯಾಗಿ ಗುರಿ ಹಿರಿಯರ ಸಾಕ್ಷಿಯಾಗಿ ತಾಯಿ ಕಟ್ಟಿಸಿಕೊಂಡಿರುವ ನಿನ್ನ ಮಾತು ಈಡೇರಿಸದೆ ಮತ್ತೆ ಮಾತು ಈಡೇರಿಸದೆ ಅದೇನಂತ ಹೇಳು ಚಿನ್ನ. ನೋಡಿ ಹಾಗಂತ ಮಾತು ಕೊಡಿ ಮೊದಲು ನೋಡಿ ಬಹಿರಂಗದಲ್ಲಿ ನೀವು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನೀವು ನನ್ನ ಪಾಲಿಗೆ ಪತಿಯಾದರೂ ಕೂಡ ಸ್ವಲ್ಪ ದಿವಸದ ಮಟ್ಟಿಗೆ ನೀವು ನಾವು ದೂರ ಇರಬೇಕಾಗಿದೆ. ನಾವು ಒಂದೇ ಕೋಣೆಯಲ್ಲಿದ್ರೂ ಕೂಡ ನನ್ನ ಹಾಸಿಗೆನೇ ಬೇರೆ ನಿಮ್ಮ ಹಾಸಿಗೆನೇ ಬೇರೆ. ಸ್ವಲ್ಪ ದಿನ ಹಾಗಂತ ಮಾತನಾಡಿಸ್ಕೊಡ್ತೀರಾ? ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾವಿಬ್ರು ಸತಿಪತಿಗಳಾಗೋಣ, ಏನಂತೀರಾ? ಊರ್ಮಿಳಾ, ಈ ವಿಷಯವನ್ನು ನೀನು ಮೊದಲೇ ಏಕೆ ಹೇಳಲಿಲ್ಲ? ಹೇಳಲಿಕ್ಕೆ ನನಗೆಲ್ಲ ಅವಕಾಶ ಕೊಟ್ರಿ, ಮದುವೆ ಗಡಿಬಿಡಿಯಲ್ಲಿ ಆಗೋಯ್ತು. ನೋಡಿ, ನಾನೇನು ಸುಮ್ಮನೆ ಹೇಳ್ತಿಲ್ಲ. ಈ ಧರ್ಮ ತುಂಬಿದ ಮನೆ ಸದಾಕಾಲ ಖುಷಿಯಾಗಿರ್ಲಿ ಅಂತ ಆ ದೇವರಿಗೆ ನಾನು ಹರಕೆ ಹೊತ್ತಿದ್ದೇನ್ರಿ, ವ್ರತ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಸ್ವಲ್ಪ ದಿವಸ ದಯವಿಟ್ಟು ನನ್ನಿಂದ ದೂರ ಇರಿ. ಅದ್ಯಾವ ದೇವರಿಗೆ ವ್ರತ ಹಿಡಿದ್ರಿ? ನಾನಾ? ವೀರಪ್ಪನಿಗೋ, ಬರಬಪ್ಪನಿಗೋ, ಬಸಪ್ಪನಿಗೋ? ಇಲ್ಲ,
ನೀಲಕಂಠನಿಗೆ. ಅಂದ್ರೆ ಇದೇ ಊರಿನ ಸೊಕ್ಕಿನ ಶ್ರೀಮಂತ ಆ ಕಾಳಿಂಗರಾಯನ ಅಣ್ಣನ ಮಗ ಅಯೋಗ್ಯ ನೀಲಕಂಠನಿಗೆ ತಾನೇ ನೀನು ಅಯ್ಯಯ್ಯೋ, ಹೇಳ್ತಿರುವುದು. ಇಲ್ಲೇ ನೋಡಿ ನೀವು ನನ್ನ ತಪ್ಪಾಗಿ ತಿಳ್ಕೊಂಡ್ರು. ಸಾಕ್ಷಾತ್ ಆ ಪರಮಾತ್ಮನಾದ ನೀಲಕಂಠನಿಗೆ ನಾನು ರಥ ಹಿಡಿದಿದ್ದೀನಿ ಅಂತ ಹೇಳಿದ್ದೆ. ದಯವಿಟ್ಟು ಈ ನನ್ನ ರಥ ಮುಗಿಯೋವರೆಗೂ ನೀವು ಅಲ್ಲಿ, ನಾನು ದಯವಿಟ್ಟು ಊರ್ ಶಿವರಾತ್ರಿನೂ ದೂರ ಐತಿ, ಈಗ ಸ್ವಲ್ಪ ಜಾಗರಣೆ ಮಾಡಿಬಿಡ್ತೀರೇನ್ರಿ? ಆಯ್ತು, ನೀನು ಆಚರಿಸುವ ಜಾಗರಣೆಯಲ್ಲಿ ಕೊನೆಗೆ ಊಟವಿಲ್ಲದಿದ್ರು ಉಪಹಾರವಾದರೂ ಇದೆಯಾ? ಇದಕ್ಕೇನು ಕಮ್ಮಿ ಇಲ್ಲ, ಖಂಡಿತವಾಗ್ಲೂ ಇದೆ. ಹಾ, ನಿನ್ನ ಅತಿ ಭಕ್ತಿಗೆ ಮುಕ್ತಿ ಸಿಗುವುದೆಂದು ನಾನು ಕಾಣಿ. ಅಯ್ಯೋ ದೇವರೇ, ನನ್ನೊಲವೇ ನೀ ಬಾ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಭಂಗ ಮಾಡೋ ಕನಸು ನಡೆದಿದೆ ಪರದಾಟ ನಿನಗೆ. ಮಹಾರಾಣಿ ನನ್ನ ಗೊತ್ತುಗಾತಿ ಸುದ್ದಿಯಾದನಂತೆ ನೀ ತಂದೆ
ಬಂತೆ ಸೌಂದರ್ಯ ಸುರ ಸುಂದರಿ ಓ ಸುರಲೋಕದ ಸುಖ ನಮಗಾಗಿದೆ ಎದೆ ಕೋಗಿಲೆ ಇದು ಹಾಡಿದೆ ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ ಈ ಬಾರ ನನ್ನ ಸನಿಹಕ್ಕೆ ಅಣ್ಣ ಅತ್ತಿಗೆ ಆಶೀರ್ವಾದ ಮಾಡಿ. ತಮ್ಮ ಸಂತೋಷ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ? ಇನ್ನೊಂದೆರಡು ದಿವಸ ಇದ್ದು ಹೋಗ್ಬೋದಿತ್ತಲ್ವೇ? ಅಣ್ಣ, ಈಗಾಗಲೇ ಕೋಚಿಂಗ್ ಸೆಂಟರ್ನಲ್ಲಿ ಕ್ಲಾಸ್ಗಳು ಪ್ರಾರಂಭವಾಗಿದೆ ಅಂತ ಮೆಸೇಜ್ ಬಂದಿದೆ ಅಣ್ಣ. ನನ್ನ ಸಹಪಾಠಿಗಳು ಹಾವೇರಿ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದಾರೆ ಅಣ್ಣ. ನೋಡಪ್ಪ, ವಿದ್ಯೆ ಎನ್ನುವುದು ಕಲ್ಲು ಬಂಡೆ ಇದ್ದ ಹಾಗೆ. ಅದಕ್ಕಾಗಿ ಸರಸ್ವತಿ ದೇವಿಯನ್ನು ಕಲಾವಿದರು ಕಲ್ಲು ಬಂಡೆಯ ಮೇಲೆ ಕುಳ್ಳಿರಿಸಿದ್ದಾರೆ. ಹೌದಪ್ಪ, ನೀನು ಕಷ್ಟಪಟ್ಟು ಓದಿ ಕಲ್ಲು ಬಂಡೆ ಮೇಲೆ ಕುಳಿತಿರುವ ಆ ಸರಸ್ವತಿನ ಒಲಿಸಿಕೊಂಡಿದ್ದೆ. ಆದ್ರೆ ಕಮಲದ ಮೇಲೆ ಕುಳಿತ ಲಕ್ಷ್ಮಿ ತಾನಾಗಿ ಒಲ್ದು ಬರ್ತಾಳೆ. ಏನಂತೀಯ? ಆಯ್ತಮ್ಮ ಆಯ್ತಮ್ಮ ಅತ್ತಿಗೆ, ಹಿಡಿದ ಆಟ ತೊಟ್ಟ ಚಲ, ಗುರಿ ಮುಟ್ಟುವ ತನಕ ಬಿಡುವುದಿಲ್ಲ. ಓದಿಯೇ ತೀರುತ್ತೇನೆ. ಈ ದೇಶದಲ್ಲಿ ರಾಜಕಾರಣಿಯ ಮಕ್ಕಳು ರಾಜಕಾರಣಿ ಆಗ್ತಾರೆ, ರೈತರ ಮಕ್ಕಳು ರೈತರಾಗಿಯೇ ಇರುತ್ತಾರೆ. ಆದ್ರೆ ಕಷ್ಟಪಟ್ಟು ಇಷ್ಟಪಟ್ಟು ಓದಿ ರೈತರ ಮಕ್ಕಳು ಕೂಡ ನೌಕರರಾಗ್ತಾರೆ ಅನ್ನೋದ್ರಲ್ಲಿ ನಾನು ಕೂಡ ಒಬ್ಬನಾಗ್ತೇನೆ ಅತ್ತಿಗೆ, ನಾನು ಕೂಡ ಒಬ್ಬನಾಗ್ತೇನೆ. ಇದೇನಣ್ಣ, ಅಕ್ಷತೆ ಹಾಕಿ ಅರ್ಧ ಗಂಟೆನೂ ಆಗಿಲ್ಲ, ಆಗ್ಲೇ ಬ್ಯಾಗ್ ಹಿಡಿದು ಕಾಲೇಜ್ ಹೊರಟಿದ್ಯಲ್ಲ. ನಾಳೆ ಹೋಗೋ ಏನು ಹೀಗಂತ ಕಟ್ಟಪ್ಪಣೆ ಮಾಡಬೇಡ ತಂಗಿ. ಈಗಾಗಲೇ ಕ್ಲಾಸ್ಗಳು ಪ್ರಾರಂಭವಾಗಿದೆ, ನಾನು ಹೋಗಲು ಅಪ್ಪಣೆ ಕೊಡಮ್ಮ. ಆಯ್ತಣ್ಣ, ಹೋಗ್ಬಾ. ಆದ್ರೆ ಹೋದ್ಮೇಲೆ ಫೋನ್ ಹಚ್ಚೋದನ್ನ ಮಾತ್ರ ಮರಿಬೇಡ. ಆಯ್ತು ನನ್ನ ಮುದ್ದು ಚಿನ್ನ. ಸರಿ ಅಣ್ಣ. ಸಂತೋಷ್, ವಿದ್ಯೆ ಕಲಿಯಲು ಬಾಲ್ಯವೇ ಹದಗಾಲ. ಆದ್ದರಿಂದ ನೀನೇನಾಗಬೇಕೆಂದು ಗುರು ಇಟ್ಟಿದ್ದು ಶ್ರಮ ವಹಿಸಿ ಓದಿ ಒಳ್ಳೆ ರ್ಯಾಂಕ್ನಲ್ಲಿ ಪಾಸ್ ಆಗಪ್ಪ, ಒಳ್ಳೆ ರ್ಯಾಂಕ್ನಲ್ಲಿ ಪಾಸ್ ಆಗು. ನಿನ್ನ ಗುರುವಿಗೆ ನಾನು ಗುರುವಾಗಿರುತ್ತೇನೆ. ತೆಗೆದುಕೊಳ್ಳಪ್ಪ ಈ 10,000 ರೂಪಾಯಿ ಹಣವನ್ನು, ನಿನ್ನ ಖರ್ಚಿಗೆಂದು ಇಟ್ಟುಕೋ. ಆಯ್ತು ಮಾವ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಓದಿ ಒಳ್ಳೆ ಹೆಸರು ತೆಗೆದುಕೊಂಡು ಬಾರಪ್ಪ. ಆಯ್ತು ಮಾವ. ಅಣ್ಣ, ಅತ್ತಿಗೆ ಮಾತಿನ ಭರದಲ್ಲಿ ಮೆರವಣಿಗೆ ಹೋಗೋದನ್ನ ಮರ್ತೇನು? ನೋಡಿ, ಮಾರುತಿ ದೇವಸ್ಥಾನಕ್ಕೆ ಹೋಗೋಣ. ಬಾಜಾ ಭಜಂತ್ರಿ ಅವ್ರು ಕಾಯ್ತಾ ಇದ್ದಾರೆ. ಆಗ್ಲಿ ನಡೆಯ ಮಾತಂಗಿ, ಹೋಗೋಣ. ಮೆರವಣಿಗೆ ಬೇರೆ ಮಾಡ್ತೀರೇನು? ಹೌದು, ಸರಿ ಸರಿ, ಬರ್ರಿ ಮೆರವಣಿಗೆಲ್ಲ ಹೋಗೋಣ. ಅಲ್ಲೇ ಗಾಡಿ ರೆಡಿ ಆಗಿದೆ, ಮೆರವಣಿಗೆ ಹೋಗೋಣ್ರಿ. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಬಂತು. ಕೋಳಿಂಗರಾಯ
ಹೆಣ್ಣು ಮಣ್ಣಿಗಾಗಿ ಜೀವನವನ್ನೇ ಮೀಸಲಿಟ್ಟ ಕಾಳಿಂಗರಾಯ ನೀನೊಬ್ಬ ಸಮಾಜಘಾತಕ. ಬಣ್ಣ ಬಣ್ಣನೆಂದು ಗೊತ್ತಿದ್ದರು ನಿನ್ನ ಕೈ ಕೆಳಗೆ ಗುಲಾಮನಾಗಿ ಕೆಲಸ ಮಾಡಲು ಮುಂದೆ ಬಂದಿದ್ದೇಕೆ ಗೊತ್ತಾ? ಈ ಸಮಾಜದಲ್ಲಿ ಸಾಕಷ್ಟು ಜನ ಬಡವರಿಗೆ ನಿನ್ನ ದೌರ್ಭಾಗ್ಯ ಜ್ವಾಲೆಯಲ್ಲಿ ನೊಂದು ಬಂದು ಬದುಕುಳಿಯಲಾರದೆ ನೆರಳಾಡಿ ನೆಲ ಕಚ್ಚಿದವರ ಆತ್ಮಕ್ಕೆ ಶಾಂತಿ ಕೋರಲು ನಿನಗೆ ಮರ್ತರವಾದ ಬಾರಿಸಿ ಮರಣ ಮೃದಂಗ ನುಡಿಸದಿದ್ದರೆ ನನ್ನ ಹೆಸರು ನನ್ನ ಹೆಸರು ಧರ್ಮ ನದಿ ತೀರದ ಧರ್ಮನೇ ಅಲ್ಲ. ಸುಮಿತ್ರಾ, ಎಂದು ನೀನು ಬೆಂಗಳೂರಿಗೆ ಕಾಲಿಟ್ಟೆ ಅಂದೇ ನಾ ನಿನ್ನ ಮೇಲೆ ಕಣ್ಣಿಟ್ಟೆ. ನನ್ನ ಕಣ್ಣುಗಳ ಮುಂದೆ ಸೆರೆವೇಗದಲ್ಲಿ ಓಡುತ್ತಾಳೆ. ಓಡು ಸುಮಿತ್ರ, ನಿನ್ನ ಕಾಲು ಸೋಲುವರೆಗೂ ಓಡು. ಒಂದಲ್ಲ ಒಂದು ದಿನ ನೀ ಓಡುವ ಕಾಲಿಗೆ ನನ್ನ ಅಡ್ಡಗಾಲು ಹಾಕಿ ನೆಲಕ್ಕೆ ಕೆಡವಿ ನನ್ನ ಕಾಮದ ಬೀಜವನ್ನು ನಿನ್ನ ಹೃದಯದ ಭೂಮಿಯಲ್ಲಿ ಬಿತ್ತದೆ ಬಿಡುವನಲ್ಲ. ಈದರಿನ